ಎಲ್ಲರಿಗೂ ನಮಸ್ಕಾರ. ನಿಮ್ಮ ಬ್ರೋ ಯೂಟ್ಯೂಬ್ ಚಾನಲ್ಗೆ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ನಾವು ಮಾತಾಡುವಂಥ ವಿಚಾರ ಏನು ಅಂದರೆ, ಕಳೆದ ಕೆಲ ಸಂಚಿಕೆ ಹಿಂದೆ ನಾನು ಪ್ರೊಕ್ರಾಸ್ಟಿನೇಷನ್ ಬಗ್ಗೆ ಮಾತನಾಡ್ತಿದ್ದೆ, ಜಪಾನೀಸ್ ವಿಧಾನ. ಅದರಲ್ಲಿ ಮುಖ್ಯವಾಗಿ ಕೈಜನ್ ಬಗ್ಗೆ ಮಾತಾಡಿದೆ. ಆ ವಿಡಿಯೋನ ಒಂದು ಮುಂದುವರೆದ ಭಾಗವೇ ಈ ಒಂದು ಭಾಗವಾಗಿದೆ. ಈ ಒಂದು ಮುಂದುವರೆದ ಭಾಗದಲ್ಲಿ ಇನ್ನೂ ಹಲವಾರು ಜಪಾನೀಸ್ ವಿಧಾನಗಳನ್ನು ಹೇಳ್ತಾ ಹೋಗ್ತೀನಿ. ಈ ಸೋಂಬೇರಿತನಕ್ಕೆ ಅಥವಾ ಪ್ರೊಕ್ರಾಸ್ಟಿನೇಷನ್ಗೆ ಏನು ಮದ್ದು ಅನ್ನೋದನ್ನ ಮುಂಬರುವಂಥ ಈ ಹಲವಾರು ವಿಧಾನಗಳ ಮೂಲಕ ನೀವು ಹಲವಾರು ಮಾಹಿತಿನ ಪಡ್ಕೊಳ್ಳಲಿದ್ದೀರಿ. ಅದಕ್ಕಿಂತ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ನ ನೀವು ತಪ್ಪದೆ ನೀವು ಸಬ್ಸ್ಕ್ರೈಬ್ ಮಾಡಿ. 90ಕ್ಕೂ ಹೆಚ್ಚಿನ ಸಂಖ್ಯೆಯ ನಾನ್ ಸಬ್ಸ್ಕ್ರೈಬರ್ಸ್ಗಳಿದ್ದೀರಾ. ದಯಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ನ ಪ್ರೋತ್ಸಾಹ ನೀಡಿ, ಬೆಂಬಲ ನೀಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳಿದ್ದರೆ ಕಮೆಂಟ್ಗಳ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ಒಂದು ಸಂಚಿಕೆಯನ್ನು ಪ್ರಾರಂಭಿಸ್ತಾ ಇದ್ದೇನೆ. ಈ ಒಂದು ವಿಧಾನ ಏನಿದೆ, ಎರಡನೇ ಒಂದು ವಿಧಾನ, ಜಪಾನೀಸ್ ವಿಧಾನನ ಶೋಕುನಿನ್ ಸ್ಪಿರಿಟ್ ಅಂತ ಕರೀತಾರೆ. ಶೋಕುನಿನ್ ಸ್ಪಿರಿಟ್ ಅಂತಂದ್ರೆ ಸ್ಟ್ರೈವಿಂಗ್ ಫಾರ್ ಎಕ್ಸಲೆನ್ಸ್ ಅಂತ ಅರ್ಥ. ಅಂದ್ರೆ ತುಂಬಾ ಕಡಿಮೆ ಅವಧಿಯ ಒಳಗಡೆ ಹೆಚ್ಚಿನ ಪ್ರಮಾಣದಲ್ಲಿ ನಿಮ್ಮ ಒಂದು ಉತ್ಪಾದಕತೆಯನ್ನ ಅದರಲ್ಲಿ ಹಾಕಿ ನಿಮ್ಮ ಕನಸುಗಳನ್ನ ನನಸಾಗಿಸುವಂತ ಒಂದು ಕ್ರಿಯೆಯನ್ನ ಈ ಒಂದು ಶೋಕಿನನ್ ಸ್ಪಿರಿಟ್ ಅಂತ ಕರೀತಾರೆ. ಅದನ್ನ ಆಂಗ್ಲದಲ್ಲಿ ಹೇಳೋದಂದ್ರೆ ಟ್ರೈ ಟು ಪರ್ಸ್ಯೂ ಎಕ್ಸಲೆನ್ಸ್ ಇನ್ ವಾಟ್ ಎವರ್ ಟಾಸ್ಕ್ ಒನ್ ಡಸ್ ಅಂತ ಹೇಳ್ತಾರೆ. ಇಟ್ ಶುಡ್ ನಾಟ್ ಬಿ ಅಮಿಚೂರಿಶ್ ಅಂತಾನು ಹೇಳ್ತಾರೆ. ಅಂದ್ರೆ ತುಂಬಾ ಪ್ರೊಫೆಷನಲ್ ಆಗಿ ಅದನ್ನ ನೀವು ನಡ್ಸ್ಕೊಂಡು ಹೋಗ್ಬೇಕು ಅನ್ನುವಂಥ ವಿಚಾರ. ಒನ್ ಶುಡ್ ಅಪ್ರಿಶಿಯೇಟ್ ದ ವರ್ಕ್ ಅಂಡ್ ಇಟ್ ಶುಡ್ ಇನ್ವಾಲ್ವ್ ಡೆಡಿಕೇಶನ್. ಹೆಚ್ಚಿನ ಪ್ರಮಾಣದಲ್ಲಿ ನಿಮ್ಮ ಒಂದು ಸಮಯವನ್ನ, ಶಕ್ತಿಯನ್ನ, ನಿಮ್ಮ ಒಂದು ಕನಸನ್ನ ನನಸು ಮಾಡುವತ್ತ ಶ್ರಮ ವಹಿಸಬೇಕು ಅನ್ನುವಂಥ ವಿಚಾರನ ಈ ಒಂದು ಶೋಕಿನನ್ ಸ್ಪಿರಿಟ್ ಹೇಳುತ್ತೆ ಅನ್ನುವಂಥ ವಿಷಯ. ಆಮೇಲೆ ನಿಮಗೆ ಒಂದು ಎಕ್ಸಲೆನ್ಸ್, ಪಾರ್ ಎಕ್ಸಲೆನ್ಸ್ ಅಂತ ನಿಮಗೆ ಒಂದು ಜೀವನದಲ್ಲಿ ಅಥವಾ ನೀವು ಮಾಡುವಂತ ಒಂದು ಕೆಲಸದಲ್ಲಿ ದಕ್ಷತೆ ಇರಬೇಕು. ಅದೇ ರೀತಿ ನೀವು ಹೆಚ್ಚಿನ ಪರಿಶ್ರಮ ಹಾಕಿ ಆ ಒಂದು ಹಂತಕ್ಕೆ, ಯಾವ ಹಂತಕ್ಕೆ ನೀವು ತಲುಪಬೇಕು ಅಂದ್ರೆ ನಿಮ್ಮನ್ನ ಹಿಮ್ಮೆಟ್ಟಿ ಬರೋರು ಯಾರು ಇರಬಾರದು, ಅಷ್ಟು ರೀತಿಯಾಗಿ ನಿಮ್ಮ ಒಂದು ಪರಿಶ್ರಮ ಇರಬೇಕು ಅನ್ನೋದನ್ನ ಈ ಒಂದು ಶೋಕಿನ್ ಸ್ಪಿರಿಟ್ ಹೇಳುತ್ತೆ ಅನ್ನುವಂಥ ಒಂದು ವಿಚಾರ. ಮೂರನೇ ಒಂದು ವಿಷಯ ಏನು ಅಂತಂದ್ರೆ, ಇದರ ವಿಷಯವನ್ನು ನಾವು ಈ ಹಿಂದೆ ಕೂಡ ಒಂದು ಪುಸ್ತಕದ ಮೂಲಕ ನಿಮಗೆ ಪರಿಚಯಿಸಿದ್ದೆ, ಇಕಿಗಾಯ್ ಅಂತ ಹೇಳಿ. ಇಕಿಗಾಯ್ ಅನ್ನೋದಕ್ಕೆ ಒಂದು ಉದಾಹರಣೆ ಇಲ್ಲಿ ನಾನು ನೋಟ್ಸ್ ಅಲ್ಲೆಲ್ಲ ಬರೆದಿದ್ದೀನಿ. ಅದೇನಂದ್ರೆ, ಮಾರ್ಕ್ ಕೋರ್ಟ್ ಅನ್ನೋ ಒಬ್ಬ ವ್ಯಕ್ತಿ, ಅವರು ರೋಲ್ಸ್ ರಾಯ್ಸ್ ಕಾರಿನ ಪೇಂಟಿಂಗ್ ಡಿವಿಷನ್ ಅಲ್ಲಿ ಕೆಲಸ ಮಾಡ್ತಾರೆ. ಆ ಕಾರಿಗೆ ಪೇಂಟ್ ನ ಒಂದು ಸೂಪರ್ವೈಸರ್ ಆಗಿ ಅಥವಾ ಒಂದು ನಿರ್ವಾಹಕರಾಗಿ ಆ ಪೇಂಟಿಂಗ್ ನಲ್ಲಿ ಯಾವ್ಯಾವ ರೀತಿಯಲ್ಲಿ ಆ ಶೇಪ್ ನ ತರಬೇಕು, ಕಾರಿಗೆ ಆ ಪೇಂಟಿನ ಮೂಲಕ ಹೇಗೆ ಸ್ಮೂತ್ ಫಿನಿಶ್ ನ ತರಬೇಕು ಅನ್ನುವಂಥ ಒಂದು ಚಿಂತನೆಯಲ್ಲಿ ತೊಡಗಿಸ್ಕೊಂಡು ಆ ಒಂದು ಪೇಂಟ್ ಮಾಡೋ ಒಂದು ವಿಧಾನ ಏನಿದೆ ಅದೆಲ್ಲವನ್ನೂ ಸಹ ಮ್ಯಾನ್ಯುಯಲ್ ಆಗಿ ಮಾಡುವಂತ ಒಂದು ಪ್ರಕ್ರಿಯೆಯಲ್ಲಿ ತೊಡಗಿಸ್ಕೊಂಡಿದ್ದಾರೆ ಅನ್ನುವಂಥ ವಿಚಾರ. ಈಗ ನಮಗೆಲ್ಲ ಗೊತ್ತಿದೆ, ಆಟೋಮೇಷನ್ ಬಂದಿದೆ. ಆಟೋಮೇಷನ್ ನಲ್ಲಿ ಮೆಷಿನಿಗೆ ಅಂದ್ರೆ ರೋಬೋಟಿಕ್ ಆರ್ಮ್ಗಳನ್ನ ಬಳಸ್ಕೊಂಡ್ಬಿಟ್ಟು ಸಹ ಮೆಷಿನಿನ ಬಿಡಿಭಾಗಗಳನ್ನ ಅಥವಾ ಕಾರಿನ ಒಂದು ಬಿಡಿಭಾಗಗಳನ್ನ, ಭಾಗಗಳನ್ನೆಲ್ಲ ಫಿಟ್ ಮಾಡೋ ಪ್ರಕ್ರಿಯೆ ಎಲ್ಲ ನಾವು ನೋಡಿರ್ತೀವಿ. ಅಂತರ್ಜಾಲದಲ್ಲಿ ನೋಡಿದ್ರೆ ಸಿಗುತ್ತೆ ಆಟೋಮೇಷನ್ ಅಲ್ಲಿ. ಅದರಲ್ಲೂ ಬಹಳಷ್ಟು ಕಂಪನಿಗಳು ಈ ರೀತಿ ಆಟೋಮೇಷನ್ ಅಲ್ಲಿ ತೊಡಗಿಸ್ಕೊಂಡಿದ್ದಾಗ, ಯಾಕೆ ರೋಲ್ಸ್ ರಾಯ್ಸ್ ಕಂಪನಿ ಮಾತ್ರ ಈ ರೀತಿ ವೈಯಕ್ತಿಕವಾದಂತಹ ತನ್ನ ಒಂದು ಅಭಿಪ್ರಾಯಗಳನ್ನ, ನಿಲುವುಗಳನ್ನ ಮಾನವನ, ಅದರಲ್ಲೂ ಮ್ಯಾನ್ಯುಯಲ್ ಆಗಿ ಮಾಡಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಯಾಕಿದೆ ಅನ್ನೋದ್ರಲ್ಲಿ ಕ್ರಾಫ್ಟ್ಮನ್ಶಿಪ್ ಅನ್ನೋದು ಬಹಳ ಮುಖ್ಯ ಪಾತ್ರ ವಹಿಸುತ್ತೆ ಅನ್ನೋದ್ರಲ್ಲಿ ಇದು ಎರಡನೇ ಮಾತಿಲ್ಲ. ಇಕಿಗಾಯ್ ಅಂದ್ರೆ ಏನು ಅಂದ್ರೆ, ಇಕಿಗಾಯ್ ಅನ್ನೋದು ಒಂದು ರೀತಿ ನಿಮಗೆ ಏನ್ ಖುಷಿ ನೀಡುತ್ತೋ ಆ ಖುಷಿ ನೀಡುವಂತ ಒಂದು ವಿಷಯವನ್ನ ನೀವು ಸದಾಕಾಲ ಮಾಡ್ತಾ ಇರಬೇಕು. ಆ ಖುಷಿ ನೀಡುವಂತ ಒಂದು ವಿಷಯ ಮಾಡ್ತಾ ಹೋದಂಗೂ ನಿಮ್ಮ ಒಂದು ಮಾನಸಿಕ ಸ್ಥಿರತೆ ಇರುತ್ತೆ, ಮತ್ತೆ ನಿಮಗೆ ನೆಮ್ಮದಿ ಸಿಗುತ್ತೆ. ಅದೇ ರೀತಿ ನಿಮಗೆ ಏನೇನೋ ನಿಮ್ಮ ಬಯಕೆಗಳಿರುತ್ತೆ, ಆ ಬಯಕೆಗಳನ್ನ ಈಡೇರಿಸಿಕೊಳ್ಳುವಂತ ಒಂದು ಅವಕಾಶಗಳನ್ನ ಕಲ್ಪಿಸಿಕೊಳ್ಳಲಾಗುತ್ತೆ ಅನ್ನೋದು ಇದು ಇಕಿಗಾಯ್ನ ಒಂದು ಮೊರೆ ಅಂತ ಹೇಳ್ಬೋದು. ಇಕಿಗಾಯ್ ಅಂದ್ರೆ ಒಂದು ಪರ್ಪಸ್ ಇನ್ ಲೈಫ್ ಅಂತ ನಾವು ಹೇಳ್ತೀವಿ. ನಿಮ್ಮ ಒಂದು ಜೀವನದಲ್ಲಿ ಯಾವುದೋ ಒಂದು ಉದ್ದೇಶ ಇರಬೇಕು. ಆ ಉದ್ದೇಶಕ್ಕೋಸ್ಕರ ನೀವು ನಿಮ್ಮ ಜೀವಿತಾವಧಿಯಲ್ಲಿ ನಿಮ್ಮ ಜೀವನವನ್ನ ಸಾಗಿಸ್ಕೊಂಡು ಹೋಗ್ಬೇಕು ಅನ್ನುವಂಥ ವಿಚಾರ. ಯಾವ ಉದ್ದೇಶದ ಮೂಲಕ ಅಥವಾ ಯಾವ ಒಂದು ಉದ್ದೇಶ ನಿಮ್ಮ ಜೀವನದಲ್ಲಿದೆ ಅದನ್ನ ಹೇಗೆ ನೀವು ಅಚೀವ್ ಮಾಡ್ತೀರಾ, ಆ ಅಚೀವ್ ಮಾಡುವಂತ ವಿಧಾನ ನಿಮಗೆ ಸಂತೋಷ ಕೊಡುತ್ತಾ, ತೃಪ್ತಿ ಕೊಡುತ್ತಾ, ಆ ಒಂದು ಕೃತಜ್ಞತಾ ಭಾವವನ್ನ ತಗೊಂಡ್ಬರೋದಿದೆಯಲ್ಲ, ಅದು ಬಹಳ ಮುಖ್ಯ ಪಾತ್ರ. ಅದರಲ್ಲಿ ಇಕಿಗಾಯ್ ದೊಡ್ಡ ಒಂದು ಮಹತ್ವವನ್ನ ನೀಡುತ್ತೆ ಅನ್ನುವಂಥ ವಿಚಾರ. ಇದರಲ್ಲಿ ಇನ್ನೊಂದು ವಿಷಯ ಏನು ಅಂತಂದ್ರೆ, ಇದರಲ್ಲಿ ಕನ್ಫ್ಯೂಷಿಯಸ್ ರವರ ಒಂದು ಕೋಟನ ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಏನಂದ್ರೆ, ಚೂಸ್ ಅ ಜಾಬ್ ಯು ಲವ್ ಅಂಡ್ ಯು ವಿಲ್ ನೆವರ್ ಹ್ಯಾವ್ ಟು ವರ್ಕ್ ಅ ಡೇ ಇನ್ ಯೋರ್ ಲೈಫ್ ಅಂತೇಳಿ. ನಿನಗೆ ಹಿಡಿಸಿದಂತಹ ಕೆಲಸವನ್ನು ನೀನು ಮಾಡ್ತಾ ಇದ್ರೆ ಪ್ರತಿ ದಿನವೂ ಸಹ ಆ ಒಂದು ನಿನಗೆ ಹಿಡಿಸಿದಂತಹ ಕೆಲಸ ಮಾಡೋದ್ರಿಂದ ನೀನು ಯಾವುದೇ ರೀತಿ ಕೆಲಸದ ಬಗ್ಗೆ ಯೋಚನೆಗಳನ್ನ ಮಾಡೋದಾಗಿರ್ಲಿ ಅಥವಾ ಅದರ ಬಗ್ಗೆ ಬೇಸರವನ್ನ ವ್ಯಕ್ತಪಡಿಸಾಗಿರಲಿ, ಈ ರೀತಿಯಾದಂತಹ ಒಂದು ವಿಷಯಗಳೇ ನಿನ್ನ ಮನಸ್ಸಿನಲ್ಲಿ ಬರಲ್ಲ ಅನ್ನುವಂಥ ವಿಚಾರನ ಕನ್ಫ್ಯೂಷಿಯಸ್ ಹೇಳ್ತಾರೆ. ತತ್ವಶಾಸ್ತ್ರ ಪಂಡಿತರು ಅಂತಾನೆ ಹೇಳ್ಬೋದು, ತತ್ವಜ್ಞಾನಿ ಅಂತಾನು ಹೇಳ್ಬೋದು ಕನ್ಫ್ಯೂಷಿಯಸ್ನ, ಚೈನಾದಲ್ಲಿ. ಸೊ ಕನ್ಫ್ಯೂಷಿಯಸ್ನ ಒಂದು ವಿಧಾನದ ಪ್ರಕಾರ ಅವ್ರು ಹೇಳುವಂತ ವಿಷಯ ಏನು ಅಂತಂದ್ರೆ, ನಿಮ್ಮ ಜೀವನದಲ್ಲಿ ನಿಮ್ಮ ಒಂದು
ನಿಮ್ಮ ಸುಖ, ನಿಮ್ಮ ಒಂದು ಹ್ಯಾಪಿನೆಸ್ ಏನಿದೆ, ಆ ಹ್ಯಾಪಿನೆಸ್ಸಿಗೋಸ್ಕರ ನೀವು ಕೆಲಸ ಮಾಡಿ, ಅಥವಾ ನಿಮಗೆ ಯಾವ ಕೆಲಸ ಮಾಡಿದ್ರೆ ಖುಷಿ ತರುತ್ತೋ ಆ ಖುಷಿ ತರುವಂಥ ಕೆಲಸವನ್ನ ನೀವು ಮಾಡಿ ಅನ್ನುವಂಥ ವಿಚಾರನ ಅವ್ರು ಹೇಳ್ತಾರೆ. ಅದನ್ನೇ ನಾವು ಇಕಿಗೈ ಅಂತಲೂ ಜಪಾನೀಸ್ ಅವರು ಕರೆಯಲ್ಪಡ್ತಾರೆ. ಆದರೆ ಅದನ್ನು ಗುರುತಿಸಿದ್ದಾರೆ ಅನ್ನುವಂಥ ವಿಷಯ. ಆಮೇಲೆ ಇನ್ನೊಂದೇನೆಂದರೆ, ನಿಮಗೆ ಯಾವ ರೀತಿಯಾಗಿ ಈ ಒಂದು ಇಕಿಗೈಯಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಬೇಕು ಅನ್ನೋದನ್ನ ಅಲ್ಲಿ ಒಂದು ಸರ್ಕಲ್ಸ್ನ ಕೊಡ್ತಾರೆ. ನಾನು ಇಲ್ಲಿ ಹಾಕ್ತೀನಿ ನೋಡಿ, ಈ ರೀತಿ ಸರ್ಕಲ್ಸ್ಗಳಿದಾವೆ. ಈ ಸರ್ಕಲ್ಸಲ್ಲಿ ನೀವು ಆ ಒಂದು ಸರ್ಕಲಲ್ಲಿ ಹೇಗೆ ಫಿಟ್ ಆಗ್ತೀರಾ, ಅಥವಾ ನಿಮ್ಮ ಕೆಲಸ ಹೇಗೆ ಆ ಸರ್ಕಲ್ಸ್ಗಳಲ್ಲಿ ಫಿಟ್ ಆಗುತ್ತೆ ಅನ್ನೋದನ್ನ ಈ ಒಂದು ಇದರಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಇಮೇಜಲ್ಲಿ ನಾನು ಹೇಳ್ತಾ ಇದ್ದೀನಲ್ಲ, ಇದರಲ್ಲಿ ಏನಂದ್ರೆ ಒಂದು ರೀತಿ ನಿಮಗೆ ಆಗಿನ ಕಾಲದಲ್ಲಿ ಜ್ಞಾಪಕ ಇರ್ಬೋದು, ನೀವು ಗಣಿತ ಅಭ್ಯಾಸ ಮಾಡ್ಬೇಕಾದ್ರೆ ಸೆಟ್ ಥಿಯರಿ ಅಂತ ಬರ್ತಾ ಇತ್ತು. ಆ ಸೆಟ್ ಥಿಯರಿಯಲ್ಲಿ ಯೂನಿಯನ್, ಇಂಟರ್ಸೆಕ್ಷನ್ ಅನ್ನುವಂಥ ಒಂದು ವಿಧಾನ, ಕಾನ್ಸೆಪ್ಟ್ಸ್ನೆಲ್ಲ ನೀವು ಕಲ್ತಿರ್ಬೋದು ಅಂತ ನನ್ನ ಒಂದು ವೈಯಕ್ತಿಕ ಅನಿಸಿಕೆ. 6ನೇ ತರಗತಿ 5ನೇ ತರಗತಿಯಲ್ಲಿ ಈ ಸೆಟ್ ಥಿಯರಿ ಬಗ್ಗೆ ನಿಮಗೆ ಗೊತ್ತಿರ್ಬೋದು. ಅದರಲ್ಲಿ ನೋಡಿದ್ರೆ ಈ ರೀತಿ ಸರ್ಕಲ್ಸ್ಗಳು ನಿಮಗೆ ನೆನಪಾಗ್ಬೋದು. ಆ ರೀತಿ ನಿಮಗೆ ಈ ಸರ್ಕಲ್ಸ್ಗಳ ಮೂಲಕ ನಿಮ್ಮ ಒಂದು ಫೀಲ್ಡ್ ಯಾವುದಿದೆ ಆ ಫೀಲ್ಡ್ನ ಅಥವಾ ನಿಮ್ಮ ಒಂದು ಕೆಲಸ ಏನಿದೆ ಆ ಕೆಲಸದಲ್ಲಿ ಈ ಒಂದು ಸರ್ಕಲ್ಸ್ ಅಲ್ಲಿ ಇರುವಂತಹ ವಿಷಯಗಳು ನಿಮಗೆ ನಾಟುತ್ತಾ, ಅದು ಫಿಟ್ ಆಗುತ್ತಾ ಅನ್ನೋದು ನೋಡಿ, ಅದು ನಿಮಗೆ ಖುಷಿ ನೀಡುತ್ತಾ ಅಂತ ನೋಡ್ಬಿಟ್ಟು ಈ ಸರ್ಕಲ್ಗಳ ಅನ್ವಯ ನಿಮ್ಮ ಒಂದು ಜೀವನದಲ್ಲಿ ನಿಮ್ಮ ಒಂದು ರೂಪುರೇಷೆನ, ನಿಮ್ಮ ಒಂದು ಇಕಿಗೈನ ನೀವು ಫಾಲೋ ಮಾಡ್ಬೋದು ಅನ್ನೋಂಥ ವಿಚಾರನೆ ಈ ಒಂದು ವಿಧಾನ ಆಗಿದೆ. ಆಮೇಲೆ ಇನ್ನೊಂದು ಏನಂದ್ರೆ, ನಿಮ್ಮ ಒಂದು ಪ್ಯಾಷನ್ ಏನಿದೆ ಆ ಪ್ಯಾಷನ್ ಬಗ್ಗೆ ನೀವು ಹೆಚ್ಚಾಗಿ ಒಲವನ್ನು ಕೊಡಿ, ಅದರ ಬಗ್ಗೆ ನೀವು ಒಂದು ಡೆಡಿಕೇಶನ್ ಅನ್ನು ನೀಡಿ, ಅದ್ರ ಬಗ್ಗೆ ಇನ್ನೂ ಹೆಚ್ಚಾಗಿ ಮಾಹಿತಿನ ಕಲೆ ಹಾಕಿ. ಹಾಗೆ ಮಾಡ್ತಾ ಹಾಗೆ ಮಾಡ್ತಾ ಹೋದಾಗ ಏನಾಗುತ್ತೆ, ನಿಮ್ಮ ಒಂದು ಮನಸ್ಸಿನಲ್ಲಿರುವಂತಹ ಒಂದು ಸೋಂಬೇರಿತನ ಏನಿದೆ ಅದರಿಂದ ನೀವು ಹೊರಗೆ ಬರ್ತೀರಾ. ನಿಮಗೆ ಖುಷಿ ನೀಡುವಂಥ ಒಂದು ವಿಷಯವನ್ನೇ ಮಾಡ್ತಾ ಹೋದಂಗೂ ನಿಮ್ಮ ಮನಸ್ಸಿಗೂ ಅಷ್ಟೇ, ನಿಮ್ಮ ದೈಹಿಕವಾಗಿಯೂ ಸಹ ನಿಮ್ಗೆ ಯಾವುದೇ ರೀತಿಯಾದ ಒತ್ತಡಗಳು ಬರಲ್ಲ, ಸ್ಟ್ರೆಸ್ಗಳಿರಲ್ಲ, ಮಾನಸಿಕವಾದಂಥ ಒತ್ತಡಗಳು, ದೈಹಿಕವಾಗಿ ಕಾಯಿಲೆಗಳು ಬರಲ್ಲ. ಅದರಿಂದ ಇದನ್ನು ನೀವು ಫಾಲೋ ಮಾಡಿ ಇಕಿಗೈ ಅನ್ನುವಂಥ ವಿಷಯನ ಜಪಾನೀಸ್ ಅವರು ಹೇಳ್ತಾರೆ. ಅವರಲ್ಲಿ ಇದು ಹೆಚ್ಚಾಗಿ ಇದೊಂದು ಅಂಶವನ್ನು ಅವರು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದಾರೆ ಅನ್ನುವಂಥ ವಿಚಾರ. 4ನೇ ಜಪಾನೀಸ್ ವಿಧಾನ ಏನು, ಪ್ರೊಕ್ರಾಸ್ಟಿನೇಷನ್ ಅನ್ನು ಬೀಟ್ ಮಾಡೋಕ್ಕೆ, ಸೋಂಬೇರಿತನವನ್ನು ಹೊಡೆದು ಓಡಿಸೋದಕ್ಕೆ ಅಂತಂದ್ರೆ ಅದು ವಾಬಿ ಸಾಬಿ ಅಂತ ಹೇಳಿ, ಅಂದ್ರೆ ಎಂಬ್ರೇಸ್ ಇಂಪರ್ಫೆಕ್ಷನ್ಸ್ ಅಂತ ಹೇಳಿ. ಈಗ ನಮ್ಮ ವಿಡಿಯೋನೇ ನೋಡಿ, ನಮ್ಮ ವಿಡಿಯೋದಲ್ಲಿ ಬಹಳಷ್ಟು ರೀತಿಯಾದಂತಹ ತಪ್ಪುಗಳಾಗುತ್ತೆ. ಮಾತಾಡಬೇಕಾದ್ರೆ ಸ್ವಲ್ಪ ತೊದಲುವಂಥ ಸಾಧ್ಯತೆಗಳಿರ್ಬೋದು, ಅಥವಾ ಎಡಿಟಿಂಗಲ್ಲಿ ಏನೋ ಒಂದು ಸಮಸ್ಯೆ ಆಗ್ಬೋದು, ಅಥವಾ ಬೇರೆ ಬೇರೆ ರೀತಿಯಾಗಿ ಹೆಚ್ಚಾಗಿ ಗ್ರಾಫಿಕ್ಸ್ ಇಲ್ಲದೆ ಇರುವಂತಹ ಒಂದು ಪ್ಲೇನ್ ಆದಂತಹ ಒಂದು ವಿಡಿಯೋಸ್ಗಳನ್ನ ಹಾಕ್ತಾ ಇರ್ಬೋದು. ಇದು ಒಂದು ರೀತಿ ಇಂಪರ್ಫೆಕ್ಷನ್ ಆಗಿ ಇದೆಯಲ್ವಾ. ಸೊ ಈ ಇಂಪರ್ಫೆಕ್ಷನ್ ಅನ್ನು ಸಹ ನೀವು ಎಂಬ್ರೇಸ್ ಮಾಡಿ, ಅದನ್ನು ಸಹ ನೀವು ಸ್ವೀಕರಿಸಿ. ಯಾಕಂದ್ರೆ ಇಂಪರ್ಫೆಕ್ಷನ್ಸ್ ಮೂಲಕನೇ ನಿಮ್ಮಲ್ಲೇ ಒಂದು ಬದಲಾವಣೆಗಳು ಉದ್ಭವ ಆಗುತ್ತೆ. ಯಾವಾಗಲೂ ಪರ್ಫೆಕ್ಟ್ ಆಗಿ ಹೋಗಬೇಕು ಅನ್ನೋದು ಜೀವನನೇ ಅಲ್ಲ. ಜೀವನದಲ್ಲಿ ಒಂದು ಸ್ವಲ್ಪ ಇನ್ಪರ್ಫೆಕ್ಷನ್ ಇದ್ರೂ ಅದನ್ನ ನೀವು ಅಳವಡಿಸ್ಕೊಂಡು ಹೋಗ್ಬೋದು. ಏನಾದ್ರು ಒಂದು ಮಾಡಬೇಕು ಅದನ್ನ ನಾನು ಪರ್ಫೆಕ್ಟ್ ಆಗೇ ಮಾಡಬೇಕು ಅಂತ ಕಾದು ಕುಳಿತುಕೊಂಡಿರೋಕ್ಕೂ ಅಟ್ಲೀಸ್ಟ್ ತಿಳಿದಂಥ ವಿಚಾರವನ್ನ ಒಂದು ಇಂಪರ್ಫೆಕ್ಟ್ ಆಗಿದ್ರು ಪರವಾಗಿಲ್ಲ, ಆ ಮಾಹಿತಿನ ಹಂಚ್ಕೊಡೋಣ ಅಂತ ಹೇಳಿ ನಾವು ಈ ರೀತಿ ಹೇಗೆ ವಿಡಿಯೋಸ್ ಮಾಡ್ತಿದೀವೋ ಆ ಥರ ಇಂಪರ್ಫೆಕ್ಷನ್ಸ್ಗಳನ್ನು ಸಹ ನೀವು ಎಂಬ್ರೇಸ್ ಮಾಡಿ ಅನ್ನುವಂಥ ವಿಚಾರ. ಆಮೇಲೆ ಇದರ ಮೂಲಕ ಏನಾಗುತ್ತೆ ಅಂದ್ರೆ, ಇದು ನಿಮ್ಮ ಜೀವನದಲ್ಲಿ ಒಂದು ಪರ್ಪಸ್ನ ಕ್ರಿಯೇಟ್ ಮಾಡುತ್ತೆ, ಮತ್ತು ಒಂದು ಬೆಟರ್ ಆಗಿ ನಿಮ್ಮ ಒಂದು ಜೀವನನ ನೀವು ಫೇಸ್ ಮಾಡ್ತಾ ಹೋಗ್ತೀರಾ, ಮತ್ತು ಒಂದು ಗೋಲ್ನ, ಒಂದು ಪರ್ಪಸ್ನ ಅದು ಫಿಕ್ಸ್ ಮಾಡಿಕೊಡುತ್ತೆ ಅನ್ನುವಂಥ ವಿಚಾರ. 4ನೇ ವಿಚಾರ ಹೇಳ್ತಾ ಇದ್ದೆ ಅಲ್ವಾ, ವಾಬಿ ಸಾಬಿ ಬಗ್ಗೆ ಹೇಳಿ. ಈಗ 5ನೇ ವಿಷಯ ಏನು ಅಂದ್ರೆ ಹರಾರ ಹಚಿಬು ಅಂತ ಹೇಳಿ. ಹರಾರ ಹಚಿಬು ಅನ್ನುವಂಥ ಜಪಾನೀಸ್ ವಿಧಾನದಲ್ಲಿ ಏನು ಅಂದ್ರೆ, ನಿಮಗೆ ಅದು ಮುಖ್ಯವಾಗಿ ಊಟದ ಸಮಸ್ಯೆ ಅಂದ್ರೆ ಕಾಡ್ತಾ ಇರುತ್ತೆ. ಅಂದ್ರೆ ಮಧ್ಯಾಹ್ನದ ಸಮಯದಲ್ಲಿ ಈ ಹರಾರ ಹಚಿಬು ಅಂತಂದ್ರೆ, ನೀವು ಎಷ್ಟು ನೀವು ಊಟ ಮಾಡ್ತೀರೋ ಅದರಲ್ಲಿ ಆ ಊಟದ ಒಂದು ಇತಿಮಿತಿಗಳ ನೀವು ಗಮನಿಸಿ ಅನ್ನುವಂಥ ವಿಚಾರ. ಯಾಕಂದ್ರೆ ಮಧ್ಯಾಹ್ನದ ಸಮಯದಲ್ಲಿ ಹೊಟ್ಟೆ ತುಂಬ ಊಟ ಮಾಡ್ಬಿಟ್ರೆ ಕೆಲಸ ಮಾಡೋದಕ್ಕೆ ಒಂದು ಮನಸ್ಸೇ ಆಗೋದಿಲ್ಲ. ಒಂದು ಅರ್ಧ ಗಂಟೆ 3 ಗಂಟೆ ಹಾಗೆ ಟೈಮ್ ಪಾಸ್ ಮಾಡ್ತಾ ಹೋಗ್ತಾವ್ರೆ. ಸಾಮಾನ್ಯವಾಗಿ ಒಂದು ಪ್ರೊಡಕ್ಟಿವಿಟಿ ಅನ್ನೋದಿರಲ್ಲ ಒಂದು ಕೆಲಸದ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ. ಅದೇ ರೀತಿ ಶಾಲೆಗಳನ್ನು ನೀವು ಗಮನಿಸಿರ್ಬೋದು, ಮಧ್ಯಾಹ್ನದ ಊಟದ ಬಳಿಕ ಮಕ್ಕಳು ಸಹ ಧ್ಯಾನವನ್ನ ಅಥವಾ ಕಾನ್ಸಂಟ್ರೇಷನ್ ಅನ್ನ ಅವರು ನೀಡಕ್ಕಾಗೋದಿಲ್ಲ. ಕಾಲೇಜ್ಗಳಲ್ಲೂ ಇದೇ ಸಮಸ್ಯೆಗಳೇ ಇರುತ್ತೆ. ಲಂಚ್ ಟೈಮ್ನ ಬಳಿಕ ಬರುವಂತಹ ಮೇಸ್ಟ್ರುಗಳು ಪಾಠ ಮಾಡುವಂಥ ಪಾಠವನ್ನ ಕೇಳಲಾಗದೆ ತುಂಬಾ ಮಕ್ಕಳು ಬಂದ್ಬಿಟ್ಟು ಒಂದು ಕಾನ್ಸಂಟ್ರೇಷನ್ ಇಲ್ದೇನೆ ಒಂದು ರೀತಿ ಸೋಮಾರಿತನದಲ್ಲೇ ಅಥವಾ ಸೋಂಬೇರಿತನದಲ್ಲೇ ಅಥವಾ ಅವರಿಗೆ ನಿದ್ದೆ ಬರುವಂಥ ಸಾಧ್ಯತೆಗಳು ಇರುತ್ತೆ. ಯಾಕಂದ್ರೆ ಅವರು ಹೊಟ್ಟೆ ತುಂಬ ಊಟ ಮಾಡಿರ್ತಾರೆ. ಸೊ ಈ ಹರ ಹಚಿಬು ಅಲ್ಲಿ ಏನಂತಂದ್ರೆ, ನಿಮ್ಮ ಆಹಾರದಲ್ಲಿ ಒಂದು ಇತಿಮಿತಿನ ತಗೊಂಬನ್ನಿ. ಮಧ್ಯಾಹ್ನದ ಸೇವನೆಯಲ್ಲಿ, ಆಹಾರದ ಸೇವನೆಯಲ್ಲಿ ನೀವು ಹೆಚ್ಚಾಗಿ ಆಹಾರವನ್ನ ತಗೊಳ್ತಾ ಹೋದಂಗೂ ಏನಾಗುತ್ತೆ, ನಿಮಗೆ ಒಂದು ಜೀರ್ಣ ಮಾಡ್ಕೊಳ್ಳೋ ಶಕ್ತಿ ಏನಿದೆ, ಕ್ಷಮತೆ ಏನಿದೆ ಕಮ್ಮಿ ಆಗಿರುತ್ತೆ. ಹೆಚ್ಚಿನ ಆಹಾರ ಇದ್ದಷ್ಟು ಟೈಮ್ ತಗೊಳುತ್ತೆ ಜೀರ್ಣ ಆಗೋಕ್ಕೆ ಅನ್ನುವಂಥ ವಿಷಯ. ಆವಾಗ ನಿಮ್ಮ ಮನಸ್ಸೇನಿರುತ್ತೆ ಅದು ಚುರುಕಾಗಿ ಇರೋದಿಲ್ಲ ಅನ್ನುವಂಥ ವಿಷಯ. ಅದಕ್ಕೆ ನಿಮ್ಮ ಆಹಾರದಲ್ಲಿ ಇತಿಮಿತಿಗಳನ್ನ ಒಂದು ಕಂಟ್ರೋಲ್ನ ತರ್ರಿ ಅನ್ನೋದು ವಿಚಾರನೆ ಈ ಹರ ಹಚಿಬುನ ಒಂದು ವಿಷಯವಾಗಿದೆ. 6ನೇ ಒಂದು ವಿಚಾರ ಏನಂದ್ರೆ ಕೈಕಾಕು ಅಂತ ಹೇಳಿ. ಈ ಕೈಕಾಕು ಅನ್ನೋದು ಏನು ಅಂತಂದ್ರೆ, ಇದು ಒಂದು ರೀತಿ ಕೈಸನಿನ ಆಪೋಸಿಟ್ ಟೆಕ್ನಿಕ್. ಕೈಸನ್ ಬಗ್ಗೆ ನಾನು ಹೇಳ್ತಾ ಇದ್ನಲ್ಲ, ಸ್ಲೋ ಆಗಿ ಸ್ಟೆಪ್ಸ್ ಬೈ ಅಂದ್ರೆ ನಿಮ್ಮ ಒಂದು ಪ್ರಗತಿಗೆ ಹಂತ ಹಂತವಾಗಿ ಒಂದು ಸ್ವಲ್ಪನಾರು ನೀವು ಪರಿಶ್ರಮವನ್ನ ಹಂತ ಹಂತವಾಗಿ ಹಾಕ್ತಾ ಹೋದಂಗೂ ಲಾಂಗರ್ ಟರ್ಮ್ ಅಲ್ಲಿ ನಿಮಗೆ ಹೆಚ್ಚಾಗಿ ನಿಮ್ಮ ಗೋಲ್ ಅನ್ನ ನೀವು ರೀಚ್ ಮಾಡಕ್ಕಾಗುತ್ತೆ ಅಂತ. ಅದರ ವಿರುದ್ಧವಾದಂತ ಒಂದು ವಿಧಾನವೇ ಈ ಕೈಕಾಕು ಅಂತ ಹೇಳಿ. ಕೈಕಾಕುವಲ್ಲಿ ಏನು ಅಂತಂದ್ರೆ,
ದೊಡ್ಡದಾದಂಥ ಒಂದು ಚೇಂಜ್ನ ನೀವು ತರಬೇಕು ಅಂತಂದ್ರೆ, ಸಡನ್ ಆಗಿ ಒಂದು ಚೇಂಜ್ ತರಬೇಕಂದ್ರೆ ವಿತ್ ಶಾರ್ಟರ್ ಅಂದ್ರೆ ನಿಮ್ಮ ವಿತ್ ಶಾರ್ಟರ್ ಪೀರಿಯಡ್ ಆಫ್ ಟೈಮ್ ಒಳಗಡೆನೆ ನೀವೇನ್ ಮಾಡಬೇಕು ಅಂತಂದ್ರೆ ಹೆಚ್ಚಾಗಿ ರಾಡಿಕಲ್ ಚೇಂಜಸ್ನ ತರಬಹುದು ಅನ್ನೋಂಥ ವಿಧಾನನೇ ಇದು. ಅದರಲ್ಲಿ ಕೈಕಾಕುವಲ್ಲಿ ಮುಖ್ಯವಾದಂಥ ಅಂಶ ಏನು ಅಂದ್ರೆ ವೈ ಅನ್ನೋಂಥ ವಿಷಯನ ಬಹಳ ಒಂದು ಮಹತ್ವತೆ ಹೊಂದಿರುತ್ತೆ ಅನ್ನೋಂಥ ವಿಷಯವನ್ನ ಹೇಳ್ತಾ ಹೋಗ್ತಾರೆ. ಅಂದ್ರೆ ಈ ವೈ ಅನ್ನೋ ವಿಚಾರದಲ್ಲಿ ನಿಮ್ಮ ಕೆರಿಯರ್ ಆಗಿರ್ಬೋದು, ನಿಮ್ಮ ಆರೋಗ್ಯ ಆಗಿರ್ಬೋದು, ಅಥವಾ ಉತ್ಪಾದಕತೆ ಆಗಿರ್ಬೋದು, ಅಥವಾ ಹಣಕಾಸು ಆಗಿರ್ಬೋದು, ಪರಿವಾರದ ಸಮಸ್ಯೆಗಳಾಗಿರ್ಬೋದು, ಈ ಎಲ್ಲಾ ಸಮಸ್ಯೆಗಳಿಗೂ ನೀವು ಒಂದು ಪ್ರಶ್ನೆಯನ್ನು ಹಾಕಿ ಅನ್ನೋಂಥ ವಿಚಾರ ಹೇಳುತ್ತೆ. ಅದರಲ್ಲೂ ವೈ ಅನ್ನೋದನ್ನ ನೀವು ಸೇರಿಸ್ಕೊಳ್ಳಿ. ಈ ವೈ ಅನ್ನೋಂಥ ಕ್ವಶನ್ ಹಾಕ್ಬೇಕಾದ್ರೆ ನಿಮ್ಗೆ ಆಳವಾದಂಥ ಚಿಂತನೆಗಳು ಕವಲೊಡೆಯುತ್ತೆ. ಆಳವಾದ ಚಿಂತನೆಗಳು ಕವಲೊಡಿಬೇಕಾದ್ರೆ ನಿಮಗೆ ಸಮಸ್ಯೆಗಳು ಏನು ಅಂತ ಗೊತ್ತಾಗುತ್ತೆ. ಸಮಸ್ಯೆಗಳು ಏನು ಅಂತ ಗೊತ್ತಾದಾಗ ಅದಕ್ಕೆ ಸೂಕ್ತವಾದಂಥ ಒಂದು ಪರಿಹಾರಗಳು ಸಹ ನಿಮಗೆ ಅದು ಮನವರಿಕೆ ಆಗಿ ಬರುತ್ತೆ ಅನ್ನುವಂಥ ವಿಷಯವನ್ನ ಈ ಒಂದು ಕಾಕು ಅನ್ನುವಂಥ ಒಂದು ವಿಧಾನದಲ್ಲಿ ಹೇಳಲಾಗುತ್ತೆ. ಕೈಸನ್ ಮೂಲಕ ಹಂತ ಹಂತವಾಗಿ ಒಂದು ಸಮಸ್ಯೆಗಳ ಏನು ಅನ್ನೋದನ್ನ ನೀವು ಕಲೆ ಹಾಕ್ತಾ ಹೋಗಿ ನಂತರದಲ್ಲಿ ಈ ಒಂದು ಸಮಸ್ಯೆಗೆ ಪರಿಹಾರವನ್ನ ಒಂದೇ ಸಮನೆ ತರಕ್ಕಾಗತ್ತಾ ಅನ್ನೋದನ್ನ ನೀವು ಕೈಕಾಕು ವಿಧಾನದಲ್ಲಿ ಅಡಾಪ್ಟ್ ಮಾಡ್ಕೊಬಹುದು ಅನ್ನೋಂಥ ವಿಷಯ. ಅದರಲ್ಲಿ ಬಹಳಷ್ಟು ಎಕ್ಸಾಂಪಲ್ಸ್ ಗಳನ್ನ ಹೇಳ್ತಾರೆ. ಒಂದು ಎಕ್ಸಾಂಪಲ್ ಏನು ಅಂತ ಹೇಳ್ತೀನಿ. ಒಂದು ಮೊಬೈಲ್ ಅಡಿಕ್ಷನ್ ಅನ್ನ ನೋಡ್ತಾ ಇದೀವಿ ನಾವು. ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲಿ ಇರುವಂತ ಒಂದು ಸಮಸ್ಯೆ ಇದೆ, ಒಂದು ಮೊಬೈಲ್ ಅಡಿಕ್ಷನ್. ಈ ಮೊಬೈಲ್ ಅಡಿಕ್ಷನ್ ಏನಕ್ಕೆ ಕಾರಣಗಳು ಅಂದ್ರೆ ಒಂದೇ ಸಮನೆ ಇಂಟರ್ನೆಟ್ ಆನ್ ಮಾಡ್ಕೊಂಡು ಇನ್ಫೈನೈಟ್ ಆಗಿ ರೀಲ್ಸ್ ಗಳನ್ನ ನೋಡೋದಾಗಿರ್ಲಿ, ಶಾರ್ಟ್ಸ್ ವಿಡಿಯೋಸ್ ಗಳನ್ನೆಲ್ಲ ನೋಡೋದಾಗಿರ್ಲಿ, ಈ ರೀತಿ ವಾಟ್ಸ್ಆಪ್ ನಲ್ಲಿ ಚಾಟಿಂಗ್ ಮಾಡುವಂತ ಒಂದು ಪ್ರಕ್ರಿಯೆ, ಸೋಷಿಯಲ್ ಮೀಡಿಯಾದಲ್ಲಿ ಬೇರೆ ಬೇರೆ ಪೋಸ್ಟ್ ಗಳನ್ನ ಲೈಕ್ ಮಾಡೋದು, ನೋಡೋದು, ಶೇರ್ ಮಾಡೋದು, ಈ ರೀತಿಯಾದಂತಹ ಒಂದು ಪ್ರಕ್ರಿಯೆಯಲ್ಲಿ ಸಮಯವನ್ನ ವ್ಯರ್ಥ ಮಾಡ್ಕೊಂತ ಹೋಗ್ತಾ ಇರ್ತಾರೆ ಯುವಕರು ಅಥವಾ ಸಾಮಾನ್ಯ ಜನರು ಸಹ. ಈ ರೀತಿಯಾದಂಥ ಒಂದು ಸಮಸ್ಯೆಯನ್ನ ನಾವು ಜಾಂಬಿ ಡೂಮ್ ಸ್ಕ್ರೋಲಿಂಗ್ ಅಂತ ಕರೀತಾರೆ. ಅಂದ್ರೆ ಸ್ಕ್ರೋಲಿಂಗ್ ಮಾಡ್ಕೊಂತ ಹೋಗ್ತಾ ಇರೋ ವಿಧಾನನ ಜಾಂಬಿ ಡೂಮ್ ಸ್ಕ್ರೋಲಿಂಗ್ ಅಂತ ಇಂಗ್ಲಿಷಲ್ಲಿ ಹೇಳ್ತಾರೆ. ಇದ್ರ ಮೂಲಕ ಏನಾಗುತ್ತೆ, ಕಾನ್ಸಂಟ್ರೇಷನ್ ಕಮ್ಮಿ ಆಗ್ತಾ ಹೋಗುತ್ತೆ, ಮೈಂಡ್ಗೆ ಡೋಪೋಮಿನ್ ಹಿಟ್ ಆಗ್ತಾ ಇರುತ್ತೆ. ಡೋಪೋಮಿನ್ ಅನ್ನೋ ಒಂದು ಕೆಮಿಕಲ್ ಮೂಲಕ ಒಂದು ಏನಾಗುತ್ತೆ, ಒಂದು ಫೀಲ್ ಗುಡ್ ಎಮೋಷನ್ ಅಥವಾ ಒಂದು ಫೀಲ್ ಗುಡ್ ಮೊಮೆಂಟ್ ಅನ್ನ ತರೋದೇ ಡೋಪೋಮಿನ್. ಅದು ಹೆಚ್ಚಾಗಿ ನಿಮಗೆ ಅದು ಟ್ರಿಗರ್ ಆಗ್ತಾ ಹೋದಂಗೂ ನಿಮಗೆ ಆ ಒಂದು ಸಮಯಕ್ಕೆ ನಿಮಗೆ ಅದೊಂದು ರೀತಿ ಖುಷಿ ತಂದು ಕೊಟ್ಟರು ಸಹ ಸಂಪೂರ್ಣ ದಿನ ನೀವು ಕಳಿಬೇಕಾದ್ರೆ ನಿಮಗೊಂದು ರೀತಿ ಸೋಂಬೇರಿತನ ಅಥವಾ ಯಾವುದೋ ಒಂದು ರೀತಿ ತಟಸ್ಥತೆ, ಅತಂತ್ರತೆ ಅಥವಾ ಏನೋ ಒಂಥರ ಮಾಡ್ಬೇಕಾ ಬೇಡವಾ ಅನ್ನುವಂಥ ಒಂದು ಚಿಂತನೆ ಎಲ್ಲ ಮೂಡುತ್ತೆ. ಸೊ ಅದರಿಂದ ನೀವು ಹೊರಗೆ ಬರಬೇಕು ಅಂದ್ರೆ ಏನ್ ಮಾಡಬೇಕು ಅನ್ನೋಂಥ ವಿಚಾರ ಏನಂದ್ರೆ ಬಹಳಷ್ಟು ಉದಾಹರಣೆಗಳಿದೆ. ಅದರಲ್ಲಿ ನೀವು ನೋಟಿಫಿಕೇಶನ್ ಅನ್ನ ಡಿಸೇಬಲ್ ಮಾಡ್ಬೋದು, ಅಥವಾ ಆಪ್ಸ್ಗಳು ನಿಮ್ಮ ಟೈಮ್ ಕನ್ಸ್ಯೂಮ್ ಮಾಡ್ತಾ ಇದ್ರೆ ಅದನ್ನ ಅನ್ಇನ್ಸ್ಟಾಲ್ ಮಾಡ್ಬೋದು. ಅದರ ಲೊಕೇಶನ್ಸ್ ಸ್ಕ್ರೀನ್ ನಲ್ಲಿ ಇರುವಂತಹ ಒಂದು ಲೊಕೇಶನ್ ಏನಿದೆ ಆ ಆ್ಯಪ್ ಇಂದು, ಅದು ಬೇರೆ ಬೇರೆ ಕಡೆ ನೀವು ಮಿಸ್ಪ್ಲೇಸ್ ಮಾಡಿರೋದು, ಬೇರೆ ಅದಲಿ ಬದಲಿ ಮಾಡೋದ್ರ ಮೂಲಕ ನಿಮಗೆ ಗೊತ್ತಾಗೋದಿಲ್ಲ ಯಾವ್ದಾವ್ದು ಎಲ್ಲಿದೆ ಅನ್ನುವಂಥ ವಿಷಯ. ಇದರ ಮೂಲಕ ಮತ್ತೆ ಇನ್ನೊಂದೇನಂದ್ರೆ ವೈ ಅನ್ನುವಂಥ ಪ್ರಶ್ನೆ ಏನು ಹೇಳ್ತೀನಲ್ಲ, ಆ ವೈ ಅನ್ನೋ ಪ್ರಶ್ನೆ ಕೇಳಬೇಕು. ಯಾಕೆ ಮೊಬೈಲ್ ಅಡಿಕ್ಷನ್, ಇದಕ್ಕೆ ಕಾರಣಗಳೇನು, ನೋಟಿಫಿಕೇಶನ್, ವೈ ನೋಟಿಫಿಕೇಶನ್ ಇಂದ ಏನು ಸಿಗುತ್ತೆ. ನೆಕ್ಸ್ಟ್ ಲೊಕೇಶನ್ ಆಫ್ ದ ಸ್ಮಾರ್ಟ್ ಫೋನ್, ಅಂದ್ರೆ ನೀವು ನಿಮ್ಮ ಪಕ್ಕದಲ್ಲೇ ಆ ಫೋನ್ ಇಟ್ಕೊಂಡು ಓದ್ತೀನಿ ಅಂತಂದ್ರೆ ಡಿಸ್ಟ್ರಾಕ್ಷನ್ ಆಗುತ್ತೆ, ಓದಕ್ಕಾಗಲ್ಲ. ಅದರಿಂದ ಪಕ್ಕದ ರೂಮಲ್ಲಿ ಇಡೋದು, ಹಾಲಲ್ಲಿ ಇಡೋದು, ಅಥವಾ ಬೇರೆ ಒಂದು ಅದಕ್ಕೆ ಅಂತಾನೆ ಸೆಪರೇಟ್ ಆಗಿ ಒಂದು ಶೆಲ್ಫ್ ಅಲ್ಲಿ ಚಾರ್ಜ್ ಅನ್ನ ಸ್ವಿಚ್ ಆಫ್ ಮಾಡಿ ಇಟ್ಬಿಡೋದು, ಈ ರೀತಿ ಡೋ ನಾಟ್ ಡಿಸ್ಟರ್ಬ್ ಮೋಡ್ ಹಾಕ್ಬಿಟ್ಟಿಡೋದು, ಈ ರೀತಿ ನಿಮಗೂ ಫೋನಿಗೂ ಸ್ವಲ್ಪ ಅಂತರವನ್ನ ಕಾಯಿಸ್ಕೊಂಡಿರೋದು. ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ, ಅಥವಾ ಇಂಟರ್ನೆಟ್ ಅನ್ನ ನೀವು ಸ್ವಿಚ್ ಆಫ್ ಮಾಡಿ ಇಟ್ಕೊಳ್ಳೋದ್ರಿಂದ ಕೂಡ ನೋಟಿಫಿಕೇಶನ್ ಬರದೇ ಇರುತ್ತೆ. ಈ ರೀತಿ ಮಾಡೋದ್ರಿಂದ ನಿಮ್ಮ ಅಡಿಕ್ಷನ್ಸ್ ಗಳನ್ನ ತಕ್ಕ ಮಟ್ಟಿಗೆ ಕಮ್ಮಿ ಮಾಡ್ಕೊಂತ ಬರ್ಬೋದು ಅನ್ನೋಂಥ ವಿಚಾರ. ಸೊ ಆದ್ರಿಂದ ನಿಮ್ಮ ಜೀವನದಲ್ಲೂ ಸಹ ಈ ಪ್ರೊಕ್ರಾಸ್ಟಿನೇಷನ್ ಅಥವಾ ಸೋಂಬೇರಿತನದಿಂದ ಹೊರಗೆ ಬರಬೇಕು ಅಂತ ಇದೀರಾ ಅಂತಂದ್ರೆ ಈ ರೀತಿ ಜಪಾನೀಸ್ ವಿಧಾನಗಳನ್ನ ನೀವು ಅಳವಡಿಸ್ಕೊಳ್ಳಿ ಅನ್ನುವಂಥ ವಿಷಯಕ್ಕೆ ಸಂಬಂಧಪಟ್ಟಂತ ಮಾಹಿತಿ ಇದಾಗಿತ್ತು. ಈ 2 ಪಾರ್ಟ್ ನಲ್ಲಿ ನಾನು ಮೊದಲನೇ ಪಾರ್ಟ್ ಅಲ್ಲಿ ನೀವು ನೋಡಿರ್ತೀರಾ ಕೈಸನ್ ಬಗ್ಗೆ ಮಾತನಾಡಿದೆ. ನಂತರ 2ನೇ ಪಾರ್ಟ್ ಅಲ್ಲಿ ಹಲವಾರು ವಿಧಾನಗಳನ್ನೆಲ್ಲ ಹೇಳಿದೆ ನಾನು. ಅದರಲ್ಲಿ ಕೈಕೊಬೊ ಅದ್ರ ಬಗ್ಗೆ ನಾನು ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ. ಕೈಕೊಬೊ ಕೂಡ ಒಂದು ಜಪಾನೀಸ್ ವಿಧಾನ, ಅದೇನು ಅಂತ ಇನ್ನೊಂದು ವಿಷಯದಲ್ಲಿ ಹೇಳ್ತೀನಿ. ಅದರಲ್ಲಿ ನಾವು ಕೈಸನ್ ಬಗ್ಗೆ ಮಾತಾಡಿದ್ವಿ, ಅದೇ ತರ ಇಕಿಗೈ ಬಗ್ಗೆ ಮಾತಾಡಿದ್ದೀವಿ ಈ ಒಂದು ವಿಡಿಯೋದಲ್ಲಿ. ಆಮೇಲೆ ನಾವು ಹರಹಚಿಬು ಬಗ್ಗೆ ಮಾತಾಡಿದ್ವಿ, ಕೈಕಾಕು ಬಗ್ಗೆ ಮಾತಾಡಿದ್ವಿ, ವಾಬಿಸಬಿ ಬಗ್ಗೆ ಮಾತಾಡಿದ್ವಿ. ಇದೆಲ್ಲವೂ ಸಹ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿ, ಮತ್ತೆ ನಿಮ್ಮ ಜೀವನದಲ್ಲೂ ಸಹ ಬದಲಾವಣೆಗಳು ಎದುರಾಗಲಿ, ಹಾಗೆ ನಿಮ್ಮ ಜೀವನವೂ ಸಹ ಹಸನ್ಮುಖವಾಗಲಿ, ಅಥವಾ ನಿಮ್ಮ ಜೀವನವೂ ಸಹ ಯಶಸ್ಸು ಪಡೆಯಲಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಒಂದು ಸ್ವಾರಸ್ಯಕರವಾದಂತಹ ವಿಚಾರದೊಂದಿಗೆ ಮತ್ತೆ ಭೇಟಿ ಮಾಡ್ತೀನಿ. ಈ ವಿಡಿಯೋ ಇಡಿಸಿದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಗಳ ಮೂಲಕ ತಿಳಿಸಿ ಅಂತ ಹೇಳ್ತಾ, ಇತರರಿಗೂ ಈ ವಿಡಿಯೋಸ್ಗಳನ್ನು ಶೇರ್ ಮಾಡಿ ಅಂತ ಹೇಳ್ತಾ, ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಿಮ್ಮ ಸಂದೇಶ.